ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನಲ್ಲಿ 540 ಗಸ್ತು ಅರಣ್ಯ ಪಾಲಕರ ಹುದ್ದೆಗಳಿಗೆ ಫಾರೆಸ್ಟ್ ಬೀಟ್ ಆಫೀಸರ್ಗಳ ಫಿಸಿಕಲ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಫಿಸಿಕಲ್ ಡೇಟ್ನ ಪ್ರಕಟವಾಗಿದೆ. ಇದು ಹಾಸನ ವೃಂದಕ್ಕೆ ಸಂಬಂಧಪಟ್ಟಂತಹ ಒಂದು ಫಿಸಿಕಲ್ ಸೆಲೆಕ್ಷನ್ ಲಿಸ್ಟು ಮತ್ತು ಫಿಸಿಕಲ್ ಡೇಟ್ ಕೂಡ. ಬನ್ನಿ ಫಿಸಿಕಲ್ ಡೇಟ್ ಯಾವಾಗಿದೆ ಅಂತ ನೋಡೋಣ. ಮೊದಲಿಗೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬೆಂಗಳೂರವರ ಅಧಿಸೂಚನೆ ಸಂಖ್ಯೆ KFTHO B9 PR KFT ದಿನಾಂಕ 17/11/2023ರಲ್ಲಿ ಹಾಸನ ವೃತ್ತಕ್ಕೆ 18 ಗಸ್ತು ಅರಣ್ಯ ಪಾಲಕರ ಹುದ್ದೆಗಳ ಅಧಿಸೂಚನೆ ಮಾಡಲಾಗಿರುತ್ತದೆ. ಅರಣ್ಯ ಇಲಾಖೆಯ ವೃಂದ ಮತ್ತು ನೇಮಕಾತಿಗಳ ಅನ್ವಯ ಮೆರಿಟ್ ಆಧಾರದ ಮೇಲೆ ಹಾಗೂ ಮೀಸಲಾತಿ ಅನುಸಾರ ಅರ್ಹ ಅಭ್ಯರ್ಥಿಗಳ 1:20 ಒಂದು ಹುದ್ದೆಗೆ 20 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ 13/8/2024ರ ಪ್ರಕಟಣೆಯನ್ನು ಪ್ರಕಟಿಸಲಾಗಿರುತ್ತದೆ. ಸದರಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ವಿವಿಧ ಪರೀಕ್ಷೆಗಳನ್ನು ಈ ಕೆಳಕಂಡ ಸ್ಥಳದ ಮತ್ತು ದಿನಾಂಕದಂದು ನಡೆಸಲು ತೀರ್ಮಾನಿಸಲಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಬೇಕಾದ ದಿನಾಂಕ ಮತ್ತು ಸಮಯ. ಈ ಅಭ್ಯರ್ಥಿಗಳು ಈ ಡೇಟಲ್ಲೇ ಹೋಗಿ ಹಾಜರಾಗಬೇಕು. ಸ್ಥಳ ಮತ್ತು ಡೇಟನ್ನು ಅವರೇ ಕೊಟ್ಟಿದ್ದಾರೆ. ಮೊದಲಿಗೆ ದಿನಾಂಕ 16/4/2025 ರಿಂದ 17/4/2025 ಬೆಳಗ್ಗೆ 5 ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಎರಡು ಮಾಡ್ತಾರೆ. ಇದು ಹಾಸನ ವೃತ್ತಕ್ಕೆ ಸಂಬಂಧಪಟ್ಟದ್ದು. ಪರೀಕ್ಷಾ ಸ್ಥಳದ ವಿವರ ಎಲ್ಲಪ್ಪ ಅಂತಂದರೆ ಜಿಲ್ಲಾ ಮಹಾತ್ಮ ಗಾಂಧಿ ಆಟದ ಮೈದಾನ, ವೆಂಕಟೇಶ್ವರ ಕಾಲೋನಿ, ತುಮಕೂರು ವಿಶ್ವವಿದ್ಯಾನಿಲಯ ಹಿಂಭಾಗ, ತುಮಕೂರಲ್ಲಿರುತ್ತೆ. ಹಾಸನದವ್ರಿಗೆ ಫಿಸಿಕಲ್ ಟೆಸ್ಟ್ ಎಲ್ಲಿರ್ತೈತೆ ಅಂದರೆ ತುಮಕೂರಲ್ಲಿರುತ್ತೆ. ನೆಕ್ಸ್ಟ್ ನಂತರ ಬಂದು ದೇಹ ದಾರ್ಢ್ಯತೆ ಪರೀಕ್ಷೆ ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಮಾಡ್ತಾರೆ. ಅದು ಎಲ್ಲಪ್ಪ ಅಂತಂದರೆ ಜಿಲ್ಲಾ ಆಸ್ಪತ್ರೆ ತುಮಕೂರು ಹತ್ತಿರ, ಕಾಲ್ ಟ್ಯಾಕ್ಸ್ ಹತ್ತಿರ ತುಮಕೂರು, ಇಲ್ಲೊಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮಾಡ್ತಾರೆ ಅಂತಂದರೆ ಮೆಡಿಕಲ್ ಟೆಸ್ಟು. ಅದಾದಮೇಲೆ ಇದು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ನೆಕ್ಸ್ಟು 18/4/2025 ಕಾಯ್ದಿರಿಸುವುದು ಅಂತಂದರೆ ಏನು ಗೊತ್ತಾ, ಇದು 18ನೇ ತಾರೀಕು ಏನು ಮಾಡ್ತಾರೆ ಅಂತಂದರೆ ಮಳೆ ಅಥವಾ ಇನ್ನಿತರ ಅನಿವಾರ್ಯ ಕಾರಣಗಳಿಂದ ಪರೀಕ್ಷೆಗಳನ್ನು ನಡೆಸಲು ಸಾಧ್ಯವಿಲ್ಲದಲ್ಲಿ ಅಭ್ಯರ್ಥಿಗಳ ಪರೀಕ್ಷೆಗಳನ್ನು ನಡೆಸುವುದು ಅಂತಂದರೆ 15ರಿಂದ 17 ಒಳಗೆ ಏನು ಮಾಡ್ತಾರೆ ಪರೀಕ್ಷೆಯಲ್ಲಿ, ಅವಾಗ ಏನಾರ ಮಳೆ ಏನಾರ ಬಂದರೂ 18ಕ್ಕೆ ಫಿಸಿಕಲ್ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಕೂಡ ಮಾಡ್ತಾರೆ. ಇದರಲ್ಲಿ ಏನಪ್ಪ ಸಿಚುಯೇಷನ್ ಮತ್ತು ಏನಪ್ಪ ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಹಾಜರಾಗಲು ನಿಗದಿಪಡಿಸಿದ ದಿನಾಂಕದಲ್ಲೇ ಯಾವುದೇ ಬದಲಾವಣೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ. ಮೇಲ್ಕಂಡ ದಿನಾಂಕದಂದು ಅಭ್ಯರ್ಥಿಯು ಹಾಜರಾಗದೇ ಇದ್ದ ಪಕ್ಷದಲ್ಲಿ ಗಸ್ತು ಅರಣ್ಯ ಪಾಲಕರ ಹುದ್ದೆಗೆ ಸೇರಲು ಅಭ್ಯರ್ಥಿಗೆ ಇಚ್ಛೆ ಇಲ್ಲವೆಂದು ಭಾವಿಸಿ ಅಭ್ಯರ್ಥಿ ಹೆಸರನ್ನು ಆಯ್ಕೆ ಪಟ್ಟಿಯಿಂದ ಕೈಬಿಡಲಾಗುವುದು. ಅಕಸ್ಮಾತ್ ನೀವೇನಾದರೂ ಫಿಸಿಕಲ್ ಡೇಟ್ಗೆ ಹೋಗಲಿಲ್ಲ ಅಂತಂದರೆ ಅವರು ನಿಮಗೆ ಈ ಹುದ್ದೆ ಅವರಿಗೆ ಇಷ್ಟವಿಲ್ಲವೆಂದು ಭಾವಿಸಿ ನಿಮ್ಮನ್ನು ಆಯ್ಕೆ ಪಟ್ಟಿಯಿಂದ ಕೈ ಬಿಡಲಾಗುತ್ತದೆ. ದಯವಿಟ್ಟು ಎಲ್ಲರೂ ಹೋಗಿ ಯಾರೇ ಸೆಲೆಕ್ಟ್ ಆಗಿದ್ದೀರಾ ಅವರು ಈ ಒಂದು ಸದಾವಕಾಶಗಳನ್ನು ಮಿಸ್ ಮಾಡ್ಕೋಬೇಡಿ. ಹೇಗೆಂತಂದರೆ ಗೌರ್ಮೆಂಟ್ ಜಾಬ್ ಸಿಗೋದು ತುಂಬ ಕಷ್ಟ ಇದೆ. ನಂತರ ಅಧಿಸೂಚನೆಯ ದಿನಾಂಕ 17/11/2023 ಖಂಡಿಕೆ 9ರ ಟಿಪ್ಪಣಿಯ ಕ್ರಮ ಸಂಖ್ಯೆ 2ರ ನಮೂದೆಯಿಂದ 1 ಗುರುತಿನ ಚೀಟಿ ಮೂಲ ಪ್ರತಿ ಹಾಗೂ 2ನ ಸ್ವಯಂ ದೃಢೀಕೃತ ಪ್ರತಿಯನ್ನು ಸಲ್ಲಿಸುವುದು. ಎಲ್ಲರೂ ಹೋಗ್ಬೇಕಾದ್ರೆ ಏನು ತಗೋಬೇಕಂತಂದರೆ ಒಂದು ಗುರುತಿನ ಚೀಟಿ ಮೂಲ ಪ್ರತಿ ಹಾಗೂ 2 ಸ್ವಯಂ ದೃಢೀಕೃತ ಪ್ರತಿಯನ್ನು ತಗೋಬೇಕು. ನೆಕ್ಸ್ಟು ಆನ್ಲೈನ್ ಎಲೆಕ್ಟ್ರಾನಿಕ್ ಮಾರ್ಗ ಅರ್ಜಿಯ ಸ್ವಯಂ ದೃಢೀಕೃತ ನಕಲು ಪ್ರತಿ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಒಂದು ಜೆರಾಕ್ಸನ್ನು ಕೂಡ ತಗೋಬೋದು ಇದಕ್ಕೆ ಫಿಸಿಕಲ್ ಟೆಸ್ಟ್ಗೆ. ನೆಕ್ಸ್ಟ್ ನಂತರ ಇತ್ತೀಚಿನ 5 ಪಾಸ್ಪೋರ್ಟ್ ಸೈಜ್ಗಳ ಭಾವಚಿತ್ರ. ಷರತ್ತು ಏನಿರ್ತಂದರೆ ಹಿಂಭಾಗದಲ್ಲಿ ತಮ್ಮ ಹೆಸರು ಹಾಗೂ ನೋಂದಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಸಹಿಯೊಂದಿಗೆ ನಮೂದಿಸಿದಿರುವುದು. ನೀವು ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ 5 ಫೋಟೋಗಳನ್ನು ತಗೊಂಡು ಹೋಗಬೇಕು ಫಿಸಿಕಲ್ ಟೆಸ್ಟ್ಗೆ ಯಾರ್ಯಾರು ಹೋಗ್ತಾರೆ ಅವರು.
ನೆಕ್ಸ್ಟು ಸಾಮ ಸಾಮಾನ್ಯ ಅಂಗವಿಕಲ ಅಭ್ಯರ್ಥಿ ಮೀಸಲಾತಿ ಕೋರಿ ಸಲ್ಲಿಸಿರುವ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಅಂಗವಿಕಲತೆಯನ್ನು ದೃಢೀಕರಿಸಲು ಆಧಾರವಾಗಿರುವ ಎಲ್ಲ ಸಂಬಂಧಿಸಿದ ವೈದ್ಯಕೀಯ ದಾಖಲಾತಿಗಳನ್ನು ಹಾಜರುಪಡಿಸುವುದು. ಅಂತಂದರೆ ಅಂಗವಿಕಲ ಅಭ್ಯರ್ಥಿಗಳು ಏನಪ್ಪ ತಗೋಬೇಕು ಅಂತಂದರೆ ಅವರು ಮೆಡಿಕಲ್ ಸರ್ಟಿಫಿಕೇಟ್ ಏನಿರ್ತದೆ ಅದೆಲ್ಲ ತಗೊಂಡು ಹೋಗಬೇಕು. ನೆಕ್ಸ್ಟು ಮೇಲ್ಕಂಡ ಪ್ರಕ್ರಿಯೆ ಒಂದು ದಿನಕ್ಕಿಂತ ಹೆಚ್ಚಿನ ದಿನ ನಡೆಯುವ ಸಂಭವವಿರುವುದರಿಂದ ತಗುಲುವಿಕೆಯ ಎಲ್ಲ ಪೂರ್ವ ಸಿದ್ಧತೆಗಳೊಂದಿಗೆ ಹಾಜರಾಗಲು ತಿಳಿಸಿದೆ. ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲೇ ತಂಗುವ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು. ಪ್ರಯಾಣ ಭತ್ಯೆ ಇನ್ನಿತರ ಭತ್ಯೆಗಳನ್ನು ಇಲಾಖೆಯಿಂದ ನೀಡಲಾಗುವುದಿಲ್ಲ. ಅಂತಂದರೆ ನಿಮಗೆ ಅವರು ಡಿಪಾರ್ಟ್ಮೆಂಟಿಂದ ಯಾವುದೇ ರೀತಿ ನಿಮಗೆ ಫ್ರೀಯನ್ನು ಕೊಡೋದಿಲ್ಲ, ಫ್ರೀ ಕಾಸ್ಟ್ ಕೊಡೋಲ್ಲ, ಎಲ್ಲ ನಿಮ್ಮ ಸ್ವಂತ ಒಂದು ಖರ್ಚಿನಿಂದ ಹೋಗಬೇಕಾಗಿದೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ದೈಹಿಕ ತಾಳಿಕೆ ಮತ್ತು ದೈಹಿಕ ಸಮರ್ಥತೆ ಪರೀಕ್ಷೆಗಳ ಯಾವುದೇ ಅವಘಡ ಸಂಭವಿಸಿದಲ್ಲಿ ಇಲಾಖೆಯ ಹೊಣೆಗಾರರಾಗಿರುವುದಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಅಭ್ಯರ್ಥಿಯು ಗರ್ಭಿಣಿ ಅಥವಾ ಬಾಣಂತಿಯಾಗಿದ್ದಲ್ಲಿ ಅಧಿಸೂಚನೆ ಖಂಡಿಕೆ ಸಂಖ್ಯೆ 9 ವಿಶೇಷ ಸೂಚನೆಗಳಂತೆ ಅಗತ್ಯ ಮೂಲ ದಾಖಲಾತಿಯೊಂದಿಗೆ ಸದರಿ ಪರೀಕ್ಷೆ ದಿನಾಂಕದಂದು ಹಾಜರುಪಡಿಸತಕ್ಕದ್ದು. ಅಂತಂದರೆ ನೀವೇನಾದ್ರು ಈಗ ಅಕಸ್ಮಾತ್ ಗರ್ಭಿಣಿಯಾಗಿರ್ತೀರ, ಹೆಣ್ಮಕ್ಳಿಗೆ ಹೇಳ್ತಾ ಇರೋದು, ಗರ್ಭಿಣಿ ಬಾಣಂತಿಯರಾಗಿದ್ದಲ್ಲಿ ಈ ಒಂದು ನಡೆಯುವಂಥ ಫಿಸಿಕಲ್ ಸಮಯದಲ್ಲಿ ಹೋಗಿ ನಿಮ್ಮ ಮೂಲ ದಾಖಲಾತಿಗಳನ್ನು ಸಲ್ಲಿಸಿದರೆ ನಿಮಗೂ ಸಪ್ರೇಟಾಗಿ ಒಂದು ಫಿಸಿಕಲ್ ಡೇಟನ್ನು ಫಿಕ್ಸ್ ಮಾಡಿ ಅರಣ್ಯ ಅಧಿಕಾರಿಗಳು ನಿಮಗೆ ಫಿಸಿಕಲ್ ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಮುಂದಿನ ಇಂಥ ಒಳ್ಳೆಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.